ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಾವು ಎಲ್ಲಿಯವರೆಗೆ ಜೀವಿಸಿರುತ್ತೇವೆಯೋ ಅಲ್ಲಿಯವರೆಗೂ ಎಷ್ಟೇ ಕಲಿತಿದ್ದರೂ ಕಲಿಯುತ್ತಲೇ ಇರಬೇಕು. ಅಷ್ಟೆಲ್ಲ ಕಲಿತ್ಬಿಟ್ಟಿದ್ದೀನಪ್ಪ, ಇನ್ನೇನು ಕಲಿಬೇಕಾಗಿಲ್ಲ ಅನ್ನಾಗಿಲ್ಲ. ಕಲಿತಲೇ ಇರಬೇಕು. ನಾವು ಸಾಯೋ ತನಕಲೂ ಕಲಿತಲೇ ಇರಬೇಕು. ಇದ್ದೇ ಇರುತ್ತೆ. ನಾವು ಏನೇ ಆದ್ರೂ ಮುಗ್ಸೋಕ್ಕಾಗಲ್ಲ ಕಲಿಯೋದನ್ನು. ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗುರುಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಗುರುಗ್ರಹಕ್ಕೆ ಕಡಲೆಕಾಳು ಶ್ರೇಷ್ಠ. ನವಗ್ರಹಗಳು ಪ್ರತಿಯೊಬ್ಬರ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ. ಗ್ರಹಗಳೇ ಪ್ರೇರಕ ಮತ್ತು ಕಾರಕಗಳಾಗಿ ನವ ಬದುಕಿನ ಸಮಗ್ರ ಚಟುವಟಿಕೆಗಳಿಗೆ ಕಾರಣಗಳಾಗಿವೆ. ಗ್ರಹಾಧೀನಂ ಜಗತ್ಸರ್ವಂ ಗ್ರಹಾಧೀನಂ ನರಾವರಾಹ ಸ್ಪಷ್ಟಿ ಸಂರಕ್ಷಣಂ ಸಂಹಾರಂ ಸರ್ವೇ ಚಾಪಿ ಗ್ರಹ. ಸಮಸ್ತ ಜಗತ್ತು ಗ್ರಹಗಳ ಅಧೀನತೆಯಲ್ಲಿದೆ. ಮನುಷ್ಯ ಮತ್ತು ಸರ್ವ ಜೀವರಾಶಿ ಗ್ರಹಾಧೀನರಾಗಿಯೇ ಇರುತ್ತಾರೆ ಅಲ್ವಾ? ಎಲ್ಲರಿಗೂ ಗ್ರಹಗಳು ಅವ್ರ ಮೇಲೆ ಬೀರುತ್ತೆ. ಗುರುಗ್ರಹ ಅಂದರೆ ಗುರು ನಮಗೆ ಯಾವ ಇದಕ್ಕಾದರೂ ಗುರು ಬೇಕೇ ಬೇಕು. ಗುರು ಇದ್ದರೆ ಒಳ್ಳೆಯದಾಗತ್ತೆ. ಗುರು ಬಂತ ನಮ್ಮ ರಾಶಿಗೆ ಒಳ್ಳೆಯ ಫಲ ನೀಡ್ತಾನೆ. ಗುರುಗ್ರಹ ಶುಭಕಾರಕವಾಗಿರುವುದರಿಂದ ವ್ಯಕ್ತಿಯ ಜೀವನದಲ್ಲಿನ ಪ್ರಮುಖ ಹಂತಗಳಾದ ವ್ಯವಹಾರದ ಮೇಲೆ ಪರಿಣಾಮ ಬೀರುತ್ತದೆ. ಸೂರ್ಯ, ಚಂದ್ರ ಮತ್ತು ಶುಕ್ರ ಗ್ರಹಗಳ ನಂತರ ಗುರುಗ್ರಹ 4ನೇ ಅತಿ ಪ್ರಕಾಶಮಾನವಾದ ಗ್ರಹ. ಗುರುವಾರ ದಿನ ಗುರುಗ್ರಹದಿಂದ ಆಳಲ್ಪಡುತ್ತದೆ ಎಂದು ಹೇಳಲಾಗುತ್ತದೆ. ಗುರುಗ್ರಹಕ್ಕೆ ಸಂಬಂಧಿಸಿದ ಬ್ರಹ್ಮದೇವರನ್ನು ಪೂಜಿಸುವವರು ಗುರುಗ್ರಹದ ಅನುಗ್ರಹಕ್ಕೆ ಒಳಗಾಗುತ್ತಾರೆ. ಗುರುಗ್ರಹದ ದೋಷಕ್ಕೆ ಒಳಗಾದವರು ಗುರುವಾರ ಉಪವಾಸವಿದ್ದು ಕಡಲೆಕಾಳನ್ನು ದಾನವಾಗಿ ನೀಡಬೇಕು. ನಿತ್ಯಂ ಓಂ ಗ್ರಾಂ ಗ್ರೀಂ ಗ್ರೌಂ ಸ ಗುರುವೇ ನಮಃ ಎಂದು ಮಂತ್ರ ಪಠಿಸಬೇಕು. ಗುರುಗ್ರಹದ ಅನುಗ್ರಹಕ್ಕೆ ಒಳಗಾದವರು ಜೀವನ ಪೂರ್ತಿ ಯಶಸ್ಸು ಗಳಿಸುತ್ತಾರೆ. ಇತರರಿಂದ ಗೌರವಕ್ಕೆ ಪಾತ್ರರಾಗುತ್ತಾರೆ. ಗೊತ್ತಾಯ್ತಾ? ಯಾವಾಗಲೂ ನಾವು ಗುರುಗ್ರಹಕ್ಕೆ ನಾವೇನಾದ್ರೂ ದೋಷ ಇದ್ದರೆ ಗುರುಗ್ರಹದ್ದು ಉಪವಾಸ ಇದ್ದು ಕಡಲೆಕಾಳು ದಾನ ಕೊಟ್ಬಿಟ್ಟು ನಿತ್ಯಂ ಓಂ ಗ್ರಾಂ ಗ್ರೀಂ ಗ್ರೌಂ ಸ ಗುರುವೇ ನಮಃ ಎಂದು ಮಂತ್ರ ಪಠಿಸಬೇಕು. ಗುರುಗ್ರಹದ ಅನುಗ್ರಹಕ್ಕೆ ಒಳಗಾದರೂ ಜೀವನ ಪೂರ್ತಿ ಯಶಸ್ಸು ಗಳಿಸುತ್ತಾರೆ. ಇದರಿಂದ ಗೌರವಕ್ಕೆ ಅವರು ಪಾತ್ರ ಆಗ್ತಾರೆ. ಗುರು ವಕ್ರದೋಷ ಪರಿಹಾರಕ್ಕೆ ಪ್ರತಿ ಗುರುವಾರ ಓಂ ಹ್ರೀಂ ಶ್ರೀಂ ಅರ್ಹತ್ ಫಟ್ ಗುರು ಮಹಾಗ್ರಹ ದೇವಾಯ ಯಸ್ಯ ಯಜಮಾನಸ್ಯ ಮಮ ಸರ್ವ ದುರಿತೋಪಶಾಂತಿ ಕುರು ತುಷ್ಟಿಂ ಕುರು ಪುಷ್ಟಿಂ ಕುರು ವಕ್ರಂ ಗುರು ಗ್ರಹ ದೋಷಂ ನಿವಾರಣಂ ಕುರು ಸ್ವಾಹ ಎಂಬ ಮಂತ್ರವನ್ನು ಹೇಳಬೇಕು. ನವಗ್ರಹ ಸನ್ನಿಧಾನದಲ್ಲಿ 9 ಇಡೀ ಕಡಲೆಯನ್ನು ಶುದ್ಧವಾದ ನೀರಿನಲ್ಲಿ ಅದ್ದಿದ ದರ್ಬೆಯಿಂದ ಪೋಷಣೆ ಮಾಡಿ ದೇವರಿಗೆ ಸಮರ್ಪಿಸಬೇಕು. ನವಗ್ರಹ ಮಂಡಲವನ್ನು ಸ್ಥಾಪಿಸುವಾಗ ಕಡಲೆಕಾಳನ್ನು ಉತ್ತರಕ್ಕೆ ನಾವು ಸ್ಥಾಪಿಸಬೇಕು. ಗೊತ್ತಾಯ್ತಾ? ನಾವು ಯಾವತ್ತೇ ಆದ್ರೂ ಗುರುಗ್ರಹ ನಮಗೆ ಏನೇ ಒಳ್ಳೆಯದಾಗಬೇಕಾದ್ರೂ ಗುರು ನಮಗೆ ಇರಬೇಕು. ಯಾವುದೇ ನಾವು ಕೇಳಿದ್ರೂ ಗುರು ಇದೆಯಲ್ಲ, ನಮಗೆ ನಮ್ಮ ರಾಶಿನಲ್ಲಿ ಗುರು ಇದೆಯಾ ಅಂತ ಕೇಳಿ ಗುರು ಇದ್ರೇ ನಮಗೆ ಅವತ್ತು ಗುರು ಗ್ರಹ ಇದ್ರೇನೆ ನಾವು ಮುಂದೆ ಏನೇ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೂ ಶ್ರೇಷ್ಠ. ಇವತ್ತು ನಾವು ಗುರುಗ್ರಹದ ಬಗ್ಗೆ ತಿಳ್ಕೊಂಡು ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 6/6/2025 ಶುಕ್ರವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಏಕಾದಶಿ, ರಾತ್ರಿ 4:37, ನಕ್ಷತ್ರ ಹಸ್ತ, ಬೆಳಗ್ಗೆ 7:34, ಮಳೆ ರೋಹಿಣಿ, 4ನೇ ಪಾದ, ರಾಹುಕಾಲ 10:46ರಿಂದ 12:22 ತನಕ ಇದೆ. ಗುಳಿಕ ಕಾಲ 7:34ರಿಂದ 9:10 ತನಕ ಇದೆ. ಯಮಗಂಡ ಕಾಲ 3:34ರಿಂದ 5:30 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸೋದಕ್ಕೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.